ಮಜ್ಜಿಗೆ ಮಾಡಿದ್ ನೀವ? ಮಜ್ಜಿಗೆ ಹೌದು ಮಜ್ಜಿಗೆ. ಎಂತ ಎಲ್ಲ ಹಾಕಿ? ತುಂಬಾ ಗಿಡಮೂಲಿಕೆಲ್ಲ ಹಾಕಿದ್ದೆ. ಅಲ್ಲ 2 ಸಲ ಕೆಳಗಡೆ ಹೋಗಿ ಬಂದ್ರಲ್ಲ, ಅಲ್ಲಿದೆ ಪಂಚರಂಗಿ ತಂದು. ಇಲ್ಲಿ ಪಂಚರಂಗಿ ಸಹ ಸಿಗ್ತದಾ? ಹುಡುಕುವಾಗ ಬೆಳಿಗ್ಗೆ ಆಗ್ತದೆ ಅಂತ. ಬೆಳಿಗ್ಗೆ ಆದ್ರೆ ಪರವಾಗಿಲ್ಲ, ರಾತ್ರಿ ಆದ್ರೆ ಕಷ್ಟ. ಬೆಳಿಗ್ಗೆ ಆದ್ರೆ ರೀಲ್ಸ್ ಒಳ್ಳೆ ಬರ್ತದೆ. ಕಡಲಿಗೆ ಹಂಬಲಿಸಿದೆ ಮನ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ರಾಸಲ್ ಕೈಮಿಗೆ ಹೋಗ್ತಾ ಇದ್ವಿ, ರಶ್ಮಿತಾ ಅವರ ಮನೆಗೆ. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಸಲ್ ಕೈಮದಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತೇನೆ. ನಾವಿರೋದು ಡೆಸರ್ಟಲ್ಲಿ, ಹಾಗೆ ಎಲ್ಲಿ ನೋಡಿದ್ರು ಮರಳುಗಳದ್ದೇ ರಾಶಿ. ಈ ಮರಳನ್ನು ನೋಡ್ತಾ ಇದ್ದ ಹಾಗೆ ನಿಮಗೇನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನಂದರೆ, ಮರಳಿನ ಮೇಲೆ ಮರಳು ಅಂತ ಬರಿಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಜೀವನದ ಕೆಲವೊಂದು ಆಸೆಗಳು, ಕೆಲವು ಸಾಧ್ಯ ಆಗುತ್ತೆ, ಇನ್ನು ಕೆಲವು ಸಾಧ್ಯ ಆಗೋದೇ ಇಲ್ಲ. ಹಾಗೆ ಸಾಧ್ಯ ಆಗುವ ಆಸೆಗಳನ್ನು ಮಾತ್ರ ಪೂರೈಸಿಕೊಳ್ಳುತ್ತಾ ಸಾಧ್ಯ ಆಗದ ಆಸೆಗಳ ಕಡೆಗೆ ಗಮನವನ್ನೇ ಕೊಡದೆ ಜೀವನ ನಡ್ಕೊಂಡು ಹೋದರೆ ತುಂಬ ಸಲೀಸಾಗಿ ಜೀವನ ಸಾಗ್ತಾ ಹೋಗುತ್ತೆ. ನೀವೇನಂತೀರಿ? ಮಾತಾಡ್ತಾ ನಾವು ರಾಸಲ್ ಕೈಮಾ ರೀಚ್ ಆಗೇ ಬಿಟ್ವಿ. ಶಿವಾಂಶ್ ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ದ, ಅವನನ್ನು ಎಬ್ಬಿಸ್ಕೊಂಡು ನಾವು ಲಗೇಜ್ ಎಲ್ಲ ತಗೊಂಡು ನೆಕ್ಸ್ಟ್ ಅವರ ಮನೆಗೆ ಹೋದ್ವಿ. ಶಿವಾಂಶ್ ಇದು ಸಣ್ಣದಿಂದಲೂ ಒಂದು ಹ್ಯಾಬಿಟ್ ಅಂತ ಹೇಳಿದ್ರೆ, ಕಾರಲ್ಲಿ ಹೋದ ತಕ್ಷಣ ಅವನು ಚೆನ್ನಾಗಿ ಮಲಗ್ತಾನೆ. ಆಮೇಲೆ ಆ ಪ್ಲೇಸ್ ಎಲ್ಲಿಗೆ ರೀಚ್ ಆಗಬೇಕು ಅಲ್ಲಿ ರೀಚ್ ಆದ ತಕ್ಷಣ ಕರೆಕ್ಟಾಗಿ ಆ್ಯಕ್ಟಿವ್ ಮೋಡಿಗೆ ಬರ್ತಾನೆ, ಏನೂ ಹಠ ಎಲ್ಲ ಮಾಡಲ್ಲ. ಸೆಕೆಂಡ್ ಟ್ರೈ. ಹಾಂ, ಇನ್ನು ಮನೆಗೆ ಹೋಗಿ ಆದ್ಮೇಲೆ ನಾನು ಬರಲೇ ಇಲ್ಲ ಅಂತ ಹೇಳು ಅಂತ ಹೇಳಿ ಅಡಗಿಸಿ ಕೂತಿದ್ದ. ಆರಾಧನಗಂತೂ ತುಂಬಾ ಟೆನ್ಷನ್ ಆಗಿತ್ತು, ನಿಜವಾಗಿ ಇವನು ಬರಲೇ ಇಲ್ವಾ ಅಂತ ಹೇಳಿ ಹುಡ್ಕೊಂಡೇ ಹೊರಟಿದ್ಲು. ಹಲೋ, ಹರೇ ಕೃಷ್ಣ. ಆರಾಧನಾ ಶಿವಾಂಶೇನಿ ಶಿವಾಂಶೇನಿ ಆಮೇಲೆ ಹೋಗು ಮಾತ್ರ ಇಲ್ಲ ಪಳ ಬಾಯ್ರಿ ನಾಲ್ಕನ ಪಳ ಬಾಯ್ರಿ ಪಳ ನಾ पळ तू पळ फर्स्ट पळ ಹೊಟ್ಟೆ ಬೇರೆ ತುಂಬಾನೇ ಹಸಿತಾ ಇತ್ತಾ, ಹಾಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ರಶ್ಮಿತಾ ಇಡ್ಲಿ ಮತ್ತು ಚಟ್ನಿ ಮತ್ತು ಟೀ ಮಾಡಿದ್ಲು, ತುಂಬಾ ಚೆನ್ನಾಗಾಗಿತ್ತು. ಇನ್ನು ಅದರ ನಂತರ ಈ ಮಕ್ಕಳ ಆಟ ಶುರು. ಮಕ್ಕಳ ಈ ಸಣ್ಣ ಪುಟ್ಟ ಆಟ ಬೋರ್ ಅಂತ ಅನ್ನಿಸ್ಬಹುದು, ಆದರೆ ಅದರಲ್ಲಿ ಇನ್ವಾಲ್ವ್ ಆದರೆ, ಅದರ ಇನ್ನೋಸೆನ್ಸ್ನ ಫೀಲ್ ಮಾಡಿದರೆ ಅದರಷ್ಟು ಖುಷಿ ತರುವಂಥದ್ದು ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ನಾವು ಮನಸ್ಸು ಮಾಡಬೇಕು ಅಷ್ಟೆ. ಸಿಂಗಾರ ಬಸ್ಲ ಮಣ್ಕೆ ಜಲ್ಲ ಅಂತೆಲ್ಲ ಉಂಟು ಇವತ್ತು ಮಧ್ಯಾಹ್ನಕ್ಕೆ. ಇವತ್ತು ಅನ್ನ, ಬೇಳೆ ಸಾರು, ದಳಿತಾಯಿ आणि कराट्याच्या किसमुरी, डाक कॉलीफ्लॉवर भज आणि केसरी ಬಾತ್. ಮಜ್ಜಿಗೆ ಮಾಡಿದ್ ನೀವ? ಮಜ್ಜಿಗೆ ಹೌದು ಮಜ್ಜಿಗೆ. ಎಂತ ಎಲ್ಲ ಹಾಕಿ? ತುಂಬಾ ಗಿಡಮೂಲಿಕೆ ಎಲ್ಲ ಹಾಕಿದ್ದೇವೆ. ಎಂತೆಲ್ಲ ಗಿಡಮೂಲಿಕೆ? ಪ್ರಕೃತಿದತ್ತವಾಗಿ
ಕಣ್ಣಿಗೆ ಕಂಡ ಕೈಗೆ ಸಿಕ್ಕಿದ್ದು ಫ್ರಿಜ್ ಅಲ್ಲಿ ಇದ್ದದೆಲ್ಲ ಹಾಕಿದ್ರು. ಫ್ರಿಜ್ ಅಲ್ಲಿ ಇದ್ದದ್ದು ಮಾತ್ರವಾ ಇಲ್ಲಿ ಸೈಡ್ ಅಲ್ಲೆಲ್ಲ ಇದ್ದದ್ದು ಇಂಡೋರ್ ಪ್ಲಾಂಟ್ ಎಲ್ಲ ಹಾಕಿ ಮನಿ ಪ್ಲಾಂಟ್ ಕೂಡ ಒಂದೆರಡು ಪೀಸ್ ಹಾಕಿದ್ದೇವೆ. ಹೌದಾ ಟೇಸ್ಟ್ ಬರ್ಲಿಕ್ಕೆ ಕಲರ್ ಎಲ್ಲ ಕಾಣ್ಬೇಕು. ಗ್ರೀನ್ ಆಗ್ಬೇಕಲ್ಲ, ಗ್ರೀನ್ ಆಗಿದೆ ನೋಡಿ, ಹಸಿರಾಗಿದೆ. ಮನಿ ಪ್ಲಾಂಟ್ ಇದು ಕಲರ್ ಬಂದಿದೆಲ್ಲ. ಅಲ್ಲ 2 ಸಲ ಕೆಳಗಡೆ ಹೋಗಿ ಬಂದ್ರಲ್ಲ ಅದು ಅಲ್ಲಿ ಪಂಚರಂಗಿ ತಂದದ್ದು. ಪಂಚರಂಗಿ ತಂದು ಇಲ್ಲಿ ಪಂಚರಂಗಿ ಸಹ ಸಿಗ್ತದಾ? ರಸಲ್ಗೆ ಮೊದಲೆಲ್ಲ ಸಿಕ್ತು. ಓ ಮತ್ತೆ ಇದು ತರ್ಲಿಲ್ವಾ ಅದೆಂತ ಮುಟ್ಟಿದರೆ ಮುನಿ ಎಂತ ಹೇಳ್ತಾರೆ ಅದಕ್ಕೆ? ಎಲ್ಲ ಅದು ಸಿಗ್ಲಿ. ಮುಳ್ಳು ನಾಚಿಕೆ ಮುಳ್ಳು ಅದು ರಾತ್ರಿ ಜ್ಯೂಸ್ ಮಾಡುವುದು. ಅದ್ರದ್ದು ಹೂವಿದ್ದು ಸಹ ಜ್ಯೂಸ್ ಮಾಡ್ತಾರಲ್ಲ. ನಾಯಕ್ ಅವರು ನಾಯಕ್ ಅವರು ಅವರ ಸರ್ನೇಮ್ ಅನ್ನು ಚೇಂಜ್ ಮಾಡಲಾಗಿದೆ. ಪ್ರಶಾಂತ್ ನಾಯಕ್ ಕಾಮತ್. ಪ್ರಶಾಂತ್ ನಾಯಕ್ ಅವ್ರು ಹೇಗಂತಾರೆ ಪ್ರಶಾಂತ್ ನಾಯಕ್ ಕಾಮತ್. ಪ್ರಶಾಂತ್ ನಾಯಕ್ ಅವರು ಪ್ರಶಾಂತ್ ಅವರು ಈಗ ಪ್ಲೇಟ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ, ಮುನ್ನುಗ್ತಿದ್ದಾರೆ. ಹೇಗೆ ಡೆಕೋರೇಟಿವ್ ಆಗಿ ಸರ್ವ್ ಮಾಡ್ತಾರೆ ಅಂತ ಹೇಳುದನ್ನ ನೀವು ನೋಡ್ಬೇಕು. ಅನ್ನ ಹಾಕಿದ್ದಾರೆ ಈಗ. ಸಾಂಬಾರು ಎಲ್ಲಿ ಹಾಕ್ತಾರ ಅಂತ ಗೊತ್ತಿಲ್ಲ. ಕೊತ್ತಂಬರಿ ಸೊಪ್ಪು ಎಂತಾದ್ರೂ ಇದ್ರ ಮೇಲೆ ಇಡಿ. ಮನಿ ಪ್ಲಾಂಟ್ ಹಾಕಿದ್ದು ಒಂದು ಕಡೆ ತರಬೇಕಾ ಚಿಗುರು? ಅದು ಒಳ್ಳೆ ಹಣ ಆಗ್ತದೆ ಮನಿ ಪ್ಲಾಂಟ್ ತಿಂದ್ರೆ. ಮನಿ ಪ್ಲಾಂಟ್ ತಿಂದ್ರೆಯಾ? ಪೊಡಿ ಪೊಡಿ ಸಮತಿಗಿರಿ ಇದು ಊರಿಂದ ತಂದದ್ದು ಕಾಲಿಫ್ಲವರ್. ಅಲ್ಲ ಇದು ಕೇರಳದಿಂದ ತಂದಲ್ವಾ? ಕೇರಳದಿಂದ ಇದು ಎಂತ ತಂದದ್ದು? ಕೇರಳದಿಂದ ನೀರು ತಂದದ್ದು. ನೀರು ತಂದದ್ದು. ಕೇಸರಿ ಕೇಸರಿಯಾ ತೇರಾ ಇಷ್ಕ್ ಹೈ ಪಿಯಾ. ಈಗ ಉಪ್ಪಿನಕಾಯನ್ನು ಬಡಿಸ್ತಾ ಇದ್ದಾರೆ ರಶ್ಮಿತಾ ಅವರು. ಪರಿಮಳ ಬರ್ತಾ ಇದೆ ಉಪ್ಪಿನಕಾಯಿದು. ಹೋಮ್ ಮೇಡಾ? ಅಂಗಡಿಯಿಂದ ತಂದದ್ದು, ಹೋಮಲ್ಲಿ ತಿನ್ನೋದು. ಹೋಮ್ ಮೇಡ್ ಯಾರ್ದು ಹೋಮ್ ಅಂತ ಅದ್ಭುತವಾದ ಪರಿಮಳದೊಂದಿಗೆ ಮಜ್ಜಿಗೆಯನ್ನು ಬಡಿಸ್ತಾ ಇದ್ದೇವೆ. ನೋಡ್ಲಿಕ್ಕೆ ತುಂಬಾ ಚಂದ ಉಂಟು. ಅಲ್ಲ ಕುಡಿದ್ರೆ ಆರಾಮ್ ಇರ್ತೇವಲ್ಲ. ಎಲ್ಲ ಆರಾಮದಲ್ಲಿ ಡಿಂಗ ಮುಂಚೆ ಇದನ್ನೇ ಕುಡಿತಿದ್ದು. ಈಗ ಹೌದಾ? ಶಕ್ತಿ ಮದ್ದೆಲ್ಲ ಈಗ ಪೂರ್ಣಾವತಿ ಮಾಡು. ಹಾ ಪೂರ್ಣಾವತಿ. ಹಾ ಅದು ಹಂಗ ಕಲ್ಚಿವ ಹಂಗಾರಪ್ಚ ಬಾಟ ಬಬಸ್ಕರ ಆಯ್ತಾತಿ. ನಾವೀಗ ಸಮುದ್ರಕ್ಕೆ ಹೋಗ್ತಾ ಇದ್ದೇವೆ. ಯಾವ ಸಮುದ್ರಕ್ಕೆ? ರಾಮ ಸಮುದ್ರಕ್ಕೆ. ರಾಮ ಸಮುದ್ರ. ರಾಮ ಸಮುದ್ರ. ಇಲ್ಲಿಂದ ನಮ್ದು ಕಾರ್ನಿಶ್ ಸ್ಟಾರ್ಟ್ ಆಗ್ತದೆ. ಹಾ ಎಲ್ಲಿಂದ ಕಾರ್ನಿಶ್ ಸ್ಟಾರ್ಟ್ ಆಗ್ತದೆ? ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಈ ಮರದಿಂದ ಫಸ್ಟ್ ಮರ. ಹಾ इधर सीधा सीधा जाएगा, सीधा कितना जाएगा डा? वो आदमी को दिमाग नहीं है. वो मेरे बिट्टा के हाँ इधर अंदर जाएगा, सामने एक अंदर जाएगा, सामने का सामने अंदर जाएगा. हाँ इधर जाएगा, इधर से जाएगा. चले तुमका अंगूर चलाएगी बोलता है. बीच ना पर्ल राउंड बीच नहीं ना पार्क आराधना किलो ಇದನ್ನ ಕಾಳು ಹೋಗ್ತೈತಿ ಕಿಮೋಣ. ಸುತ್ತಮುತ್ತ ನಮಗೆ ಫಿಲ್ಮ್ ಶೂಟಿಂಗ್ ಮಾಡ್ಲಿಕ್ಕೆ ಆಟೋಗ್ರಾಫ್ ನಿಮ್ಗಿಲ್ಲ ಪೆನ್ನಾಣಿ ವೈ आपका पेन दे दो, मुश्किल नहीं, साइन करेगा. ಅಲ್ಲ ನಾವು ಫಿಲ್ಮ್ ಆಕ್ಟರ್ಸ್ ಅಂತ ಹೇಳಿ ತಪ್ಪು ತಿಳಿದು ನಮ್ಮ ಹತ್ರ ಆಟೋಗ್ರಾಫ್ ಎಲ್ಲ ಕೇಳಿದ್ರೆ ನಾವು ಜಾಗ ಹುಡುಕುವಾಗ ಬೆಳಿಗ್ಗೆ ಆಗ್ತದೆ ಅಂತ. ಬೆಳಿಗ್ಗೆ ಆದ್ರೆ ಪರವಾಗಿಲ್ಲ, ರಾತ್ರಿ ಆದ್ರೆ ಕಷ್ಟ. ಬೆಳಿಗ್ಗೆ ರೀಲ್ಸ್ ಒಳ್ಳೆ ಬರ್ತದೆ. ಹಾ ರಾತ್ರಿ ಆದ್ರೆ ಕತ್ತಲೆ. 6 ಗಂಟೆಗೆ ಬಂದ್ರೆ ಒಳ್ಳೆ ವಿಡಿಯೋ ಬರ್ತದೆ. ಅಲ್ಲ ಇಲ್ಲಿ ಸುತ್ತಿ ಲಾಸ್ಟಿಗೆ ಲೈಟ್ ಹಾಕಿ ಮನೆಯಲ್ಲಿ ರೀಲ್ಸ್ ಮಾಡುದ ನಾವು. ಓ ಇಲ್ಲಿ ಒಳಗೆ ತಗೊಳ್ಳಿ. ನಿಮ್ದು ರೀಲ್ಸ್ ಉಂಟಲ್ವಾ, ಇದು ಲಾಸ್ಟ್ ಮಾಡುವ ಒಂದು ಬ್ರಷ್ ಮತ್ತೆ ಪೇಸ್ಟ್ ಹಾಕೊಂಡು ಈಗ ಉಚಿತ ಹೊಡ್ನ ತಾವತ್ತು वापस. हाँ समझे तू ताई तो कोण काढ मग कट कर या दाढी. कोण येत तसं तो येत मारती काढत मारायची.
ಚಲೋ ಹಾ ರೆಡಿ. ಈ ವಿಡಿಯೋ ಒಂದು 10-15 ಟೇಕ್ ಮಾಡಿದ್ದೇವೇನೋ ಕರೆಕ್ಟಾಗಿ ಬರಲಿಕ್ಕೋಸ್ಕರ. ಅಷ್ಟು ಸಲ ಮಾಡಿ ಮತ್ತೆ ಲಾಸ್ಟಿಗೆ ಕರೆಕ್ಟಾಗಿ ಬಂತು. ಹಾಕಿದ ಎಫರ್ಟ್ ಸಾರ್ಥಕನೇ ಅಂತ ಹೇಳ್ಬೋದು. ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲಿ ಒಳ್ಳೆ ಓಡಿದೆ ಈ ವಿಡಿಯೋ. ರೀಲ್ಸ್ ಮಾಡಿ ಸಾಕಾಯ್ತಾ? ತುಂಬಾ ಸುಸ್ತಾಯ್ತು. ಸಾಂಗ್ ಹಾಕಿ ಸಾಕಾಯ್ತಾ? ಪದ್ಯ ಎಲ್ಲ ಹಾಕಿ ಇಲ್ಲ ಬ್ಯಾಕ್ಗ್ರೌಂಡ್ ನಡೀತದೆ, ಈಗ ಅಭ್ಯಾಸ ಆಗಿದೆ. ಅಯ್ಯೋ ದೇವ್ರೇ, ನಿಮ್ಗೆ ಶೂಟಿಂಗ್ ಎಲ್ಲ ಮಾಡಿ ಹೇಗೆ ಅನಿಸ್ತು? ನಮ್ಮ ನಾವೀಗ ಜೊತೆಗೆ ಬಹಳ ಒಂದು ಅದ್ಭುತವಾದ ಚಲನಚಿತ್ರವನ್ನು ರಿಲೀಸ್ ಮಾಡ್ಲಿಕ್ಕಿದ್ದೇವೆ. ರಶ್ಮಿತಾ ಪೈ ಅವರ ಸಾರಥ್ಯದಲ್ಲಿ ಹಾಗೂ ಮಾರ್ಗದರ್ಶನ ನಮ್ಮ ವರ್ಷ ನಾಯಕ್ ಅವರು ಕೊಟ್ಟು ಒಳ್ಳೆ ರೀತಿಯ ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ದೇವೆ. ಶಾರ್ಟ್ ಮೂವಿ, ಡ್ಯಾನ್ಸ್ ಮೂವಿ, ಡ್ಯಾನ್ಸ್ ಮಾಡಿದ್ದಾರೆ, ರೀಲ್ಸ್ ಮಾಡಿದ್ದಾರೆ. ಈಗ ಸೆಲೆಬ್ರಿಟಿ ಫೀಲ್ ಬರ್ತಾ ಇದೆಯಾ ನಮ್ಮ ಜೊತೆ? ಹೌದೌದು, ಈದ್ ಮುಬಾರಕ್ ಮಾಡ್ಲಿಕ್ಕಿದ್ದೇವೆ. ಹಿಮ್ಮೇಳದಲ್ಲಿ ನಾವು ಸಹಕರಿಸಿದ್ದೇವೆ. ಹಿಮ್ಮೇಳ ಎಂತ ಭಜನೆಯಾ? ಹಿಮ್ಮೇಳ ಮಾಡಿ ನೆಕ್ಸ್ಟ್ ಇನ್ನೆಲ್ಲಿಗೆ? ಈಗ ಅರಬ್ಬಿ ಸಮುದ್ರ. ಈಗ ನಾವು ಬ್ಲೂ ವಾಟರ್ಸ್ ಐಲ್ಯಾಂಡ್. ಬ್ಲೂ ವಾಟರ್. ಹೌದಾ? ಬ್ಲೂ ದಿವಸ ಕಸ ಮಂಟ ಮುತ್ತಿನ ಕತೆ, ಒಂದು ಮುತ್ತಿನ ಕತೆ. ಹಂಗೆ ಎರಡು ಮುತ್ತು. ರಾಜ್ಕುಮಾರ್ ಮೆಳ್ಳೆಲೆ ಸಮುದ್ರ ಆಚೆ ಮುತ್ತು ತೆದವರ್ಲ ಪಡ ಓತೆದವರ್ಲವ. ಉದರ್ ಜಾಗ ಒಂದು ಮುತ್ತಿನ ಕತೆ ಇಲ್ಲೇ ಶೂಟಿಂಗ್ ಆಗಿದಂತೆ. ಹಾಗಂತ ರಶ್ಮಿತಾ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ನನಗೆ ಬಂದು ಹೊಡಿಬೇಡಿ. ಅಲ್ಲ, ನನ್ಗೊಂದು ಡೌಟ್ ಉಂಟು ಈಗ. ಚಂದ್ರಕಾಂತ್ ಅಣ್ಣ, ಒಂದು ಮುತ್ತಿನ ಕತೆ ಇಲ್ಲಿ ಶೂಟ್ ಆಗಿದೆ ಹೇಳಿದ್ರಲ್ಲ, ರಾಜಕುಮಾರ್ ಅವರು ಇರುವಾಗ ಇದಿತ್ತ ರೌಂಡ್ ಅಬೌಟ್ ಎಲ್ಲ? ಅಲ್ಲಿಂದ ಇಲ್ಲಿ ತಗೊಂಡು ಬಂದಿಟ್ಟದ್ದು ಗೌರವಾರ್ಥವಾಗಿ. ಓ ಹಾಗೆ ಕೊಟ್ರ ಅವರು? ಹೌದೌದು. ಇದು ನೋಡಿ, ಇಲ್ಲಿ ರಸಲ್ ಗೇಮ್ ಮ್ಯೂಸಿಯಂ, ಇದು ರೈಟ್ ಸೈಡ್ ಅಲ್ಲಿ ಕಾಣುದು. ಒಳ್ಳೆದು. ಇಲ್ಲಿ ಹೊರಗೆ ಹೋಗಿ ಸ್ವಲ್ಪ ಕತ್ಲೆ ಆಗಿದೆ, ಅದ್ರ ಸಹ ಕಾಣ್ತಾ ಉಂಟು. ಅದು ರಸಲ್ ಗೇಮಲ್ಲಿ ಒಳಗೆ ಎಂತ ಉಂಟು? ಒಳಗೆ 2 ಪಿರಂಗಿ ಉಂಟು. ಪುರ ಬರೆಯಲ್ಲ ಪಳ ಶುಭ ಕೋರುವ. ಇಲ್ಲಿ ಎದುರಾಕ ನಿಮ್ಗೆ ಎಲ್ಲ ಓದ್ಲಿಕ್ಕೆ ಬರ್ತದಲ್ಲ? ನಾಯಕ್ ಮತ್ತು ವರ್ಷ ನಾಯಕ್ ಅವರಿಗೆ ಶುಭ ಕೋರುವ ರಶ್ಮಿತಾ ಪೈ ಮತ್ತು ಚಂದ್ರಕಾಂತ್ ಪೈ ಮತ್ತು ಬಳಗ ಬಂಧು ಮಿತ್ರರು. ನಿಮ್ಮ ಆಗಮನವನ್ನು ಬಯಸುವ ಚಂದ್ರಕಾಂತ್ ಪೈ ಮತ್ತು ಮಕ್ಕಳು ಕರೆ ಬಳಗನೆ. ಹಾಯ್ ಕರಿ, ಹಾಯ್ ಕರಿ, ಹಾಯ್. ರಾಬ್ರೆ ಶಿವಾಂಶ, ಡೋಂಟ್ ಗೋ. ಇಸ್ ಇಟ್ ಓಕೆ? ಐ ವಿಲ್ ನಾಟ್ ಗೋ. ಅಯ್ಯಯ್ಯೋ ದೇವ, ಅಯ್ಯೋ ದೇವ, ಅಯ್ಯೋ ದೇವ. ಇಲ್ಲಿ ಫ್ಲೆಮಿಂಗೋ ಎಲ್ಲ ಹಿಡ್ಕೊಂಡು ಬಂದದೆ ಬಂತು. ಆದ್ರೆ ನಮ್ಗೆ ಅಲ್ಲಿ ನೀರಿಗೆ ಹೋಗುವ ಭಾಗ್ಯ ಇಲ್ಲ. ಇದು ಬಾತುಕೋಳಿಯಾ? ಹೌದಾ? ನಂಗೆ ಫ್ಲೆಮಿಂಗೋ ತರ ಕಾಣ್ತಾ ಉಂಟು. ಕ್ವಾಕ್ ಕ್ವಾಕ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೇವೆ. ನೀರಲ್ಲಿ ಇಳಿಲಿಕ್ಕೆ ಕೊನೆಗೂ ಆಗ್ಲೇ ಇಲ್ಲ. ಸುಂಕ ಬೇಕಾದ್ರೆ ದುಬೈಗೆ ಚೈನೀಸ್ ನೈಟ್ ಏನ್ ಮಾಡ್ತಾ ಇದೀರಿ? ಹಕ್ಕ ನೂಡಲ್ಸ್ ಮತ್ತೆ ಮಶ್ರೂಮ್ ಎಂತದ ಪೆಪ್ಪರ್ ಫ್ರೈ, ಮಶ್ರೂಮ್ ಪೆಪ್ಪರ್. ಈ ನೂಡಲ್ಸ್ ಮಾಡ್ಲಿಕ್ಕೆ ವೆಜ್ ಹಕ್ಕ ನೂಡಲ್ಸ್ ಚಿಂಗ್ಸ್ ಅಂತ ಹೇಳಿ ಬ್ರ್ಯಾಂಡ್ ತಗೊಂಡಿದ್ದೇವೆ. ಸೊ ಅದಕ್ಕೆ ಯಾವ ತರ ಅಂದ್ರೆ ತುಂಬಾ ತರಕಾರಿ ಹಾಕ್ಬೇಕು. ಸೊ ಈ ತರ ತರಕಾರಿ ಹಾಕ್ಬೇಕು, ಉದ್ದುದ್ದಕ್ಕೆ ಈ ತರದ್ದು ಮೆಣಸಿನಕಾಯಿ ಬೇಕು ಅದಕ್ಕೆ, ಅವಾಗಲೇ ಫ್ಲೇವರ್ ಬರುದು ಅದು.
ಈ ತರ ನಾವು ಈ ಚಿಂಗ್ಸ್ ಚೌಮೀನ್ ಮಸಾಲ ಅಂತ ಒಂದು ಪೌಡರ್ ಸಿಗ್ತದೆ. ಸೊ ಇದನ್ನು ಹಾಕಿಬಿಟ್ಟು ಒಳ್ಳೆ ಮಾಡಿ ಹಾಕಿ ಬಿಡುದು ಯಾಕೆ ಮಾರಾಯರೆ? ಹಾಕಿ ಬಿಡುದು ಅಂದ್ರೆ ಮತ್ತೆ ತಿನ್ಲಿಕ್ಕೆ ಬಿಡಬೇಕಲ್ಲ. ರಶ್ಮಿತಾ ಪೈ ಅವರ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ರಶ್ಮಿತಾ ಪೈ ಅವರು ಹೇಗೆ ಅನಿಸ್ತಾರೆ ನಮ್ಮ ಚಾನೆಲ್ ಅಲ್ಲಿ ಬಂದು ಕುಕಿಂಗ್ ಮಾಡ್ಲಿಕ್ಕೆ? ರಶ್ಮಿತಾ ಪೈ ಅವರೇ, ನೀವು ಮಾತಾಡಬೇಕು. ಅವರು ಕುಕ್ಕಿಂಗ್ ಮಾಡುವಾಗ ಮಾತಾಡುದಿಲ್ಲ ಅಂತೆ. ಜನರು ನಿಮ್ಮ ಮಾತನ್ನು ಕೇಳಲಿಕ್ಕೆ ವೇಟ್ ಮಾಡ್ತಿದ್ದಾರೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ರಶ್ಮಿತಾ ಪೈ ಅವರೇ ಮಾತಾಡಿ. ರಶ್ಮಿತಾ ಪೈ ಅವರೇ, ಅವರು ಮೌನ ವ್ರತವನ್ನು ಅನುಸರಿಸ್ತಾರೆ. ರಶ್ಮಿತಾ ಪೈ ಅವರು ಅದ್ಭುತವಾದ ಪ್ರದರ್ಶನದೊಂದಿಗೆ ಮುನ್ನುಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಂದಿದೆ. ಸಪೂರಾಗಿದೆ. ನಿಮ್ದು ಪೆಪ್ಪರ್ ಫ್ರೈ ಬೊಬ್ಬೆ ಹೊಡಿತಾ ಉಂಟು ಮಾರೇರೆ. ಕೊತ್ತ 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 ಅಂತೆ. ವಿಠಲ ಇಲ್ಲಿ ಕೆಳಗಡೆ ಬಂದ್ರೆ ಕೃಷ್ಣ. ಹಲೋ ರಾಣಿ. ಅದಿತಿ ಆಚಿ ಮಮ್ಮಲೆ ಬಿಸ್ಲಿಗೆ ಬಾಬು. कौन पदी म्हणतोस? कौन पदी म्हणतोस? कौन 1.7 ಝೂಮ್ ಕೇಳ್ತೀನಿ. ಇಲ್ಲಿ ರಶ್ಮಿತಾ ಅವರ ನೂಡಲ್ಸ್ ಮತ್ತೆ ಎಂತ ಮರಿ ಇದು ಮಶ್ರೂಮ್ ಪೆಪ್ಪರ್ ರೆಡಿಯಾಗಿದೆ. ಇನ್ನು ತಿನ್ನೋದೊಂದು ಬಾಕಿ. ಈಗ ಜಾಯ್ನಿ ಮಸ್ತ್ ಮಾಡು. ನೆಕ್ಸ್ಟ್ ಹೇಗಾಗಿದೆ ಶಿವಾಂಶ? ಹೇಗಾಗಿದೆ? ಥಮ್ಸ್ ಅಪ್. ರಶ್ಮಿತಾ ಅವರೇ, ನಿಮ್ಮದು ನೂಡಲ್ಸ್ ಹೇಗಾಗಿದೆ? ಈಗೆಲ್ಲ ನಿಮ್ಗೆ ನಿಮ್ಮ ಹತ್ರ ಕೇಳು. ನೂಡಲ್ಸ್ ಮತ್ತೆ ಮಶ್ರೂಮ್ ತಿಂದ್ರ ಇಲ್ವಾ? ತಿನ್ನೋದಕ್ಕಿಂತ ಮುಂಚೆ ಹೇಳಿದ್ರ? ರುಚಿ ನೋಡ್ತಾ ಇದ್ರಲ್ಲ, ನಳಪಾಕ ಅವರ್ದು. ಸೂಪರ್ ಸೂಪರ್. ಹೇಗಾಗಿದೆ ನೂಡಲ್ಸ್ ಮತ್ತೆ ಮಶ್ರೂಮ್ ಪೆಪ್ಪರ್? ಸೂಪರ್ ಆಗಿದೆ. ಜೋರ್ ಹಸಿವಾಗ್ತಾ ಉಂಟು. ಗೊತ್ತಾಯ್ತು, 4 ಸರ್ತಿ ತಗೊಂಡ್ರಲ್ವ. ಲೇಟ್ ಆಯ್ತು ನನ್ನಿಂದ. ಈ ಕಟ್ಟ ಕಡೆಯದಾಗಿ ಸೋಡಾ ಶರ್ಬತ್ ಆಗ್ತದೆ. ಡನ್. ಸೋಡಾ ಶರ್ಬತ್ ರೆಡಿ ಉಂಟು. ಇದು ಕಾರ್ಕಳದ್ದು. ಎಂತದ್ದು ಹೇಳುದು? ಮಾಧವೇಂದ್ರ. ಇದು ಸ್ಟಾರ್ ಸೋಡಾ ಶರ್ಬತ್. ಸ್ಟಾರ್ ಸೋಡಾ ಶರ್ಬತ್. ಸ್ಟಾರ್ ತಗೊಳ್ಳಿ. ಸ್ಟಾರ್ ಕಾಣ್ತದ? ಸ್ಟಾರ್ ಕಾಣ್ತದೆ. ಪಳ ಅರ್ಜೆಂಟ್ ಪಳ ಇಕ್ಕ ಪಳ ವಾಟ್ಯಾರ ಬೋಂಜಾಸ ಶಿವಾಂಶಕ ಮಾಡಿದ್ದ ತಂಗ प्लान कैंसल वा गेल पलटी लेडीज टीम ನಳಪಾಕ ಅದು ನಾನು ಮತ್ತೆ ಪ್ರಶಾಂತ್ ಅವರು ಸೇರಿ ಕಾಂದ ಪೋಹ ಮಾಡಿದ್ವಿ. ಕಾಂದ ಪೋಹ ಮತ್ತೆ ಬ್ರೂ ಕಾಫಿ. ಒಳ್ಳೆಗಿದ ಎಲ್ಲ ತಿನ್ಲಿಲ್ಲ. ತಿಂದು ಹೇಳಿ ನಿಮ್ದು ಅಭಿಪ್ರಾಯ. ಹೆಂಡತಿಯವರು ಹೇಳಿಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ರು ಕಿಚನ್ ಅಲ್ಲಿ ಡ್ಯೂಟಿ. ಎಂತ ಮಾಡುದು, ನೀವು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ. ಥ್ಯಾಂಕ್ ಯು. ರಶ್ಮಿತಾ ಅವರೇ ಹೇಗಾಗಿದೆ? ಇಲ್ಲಿ ಒಂದು ನಿಮಿಷ. ಇಲ್ಲಿದ್ದಾರೆ ಇನ್ನೊಂದು ಪಾರ್ಟ್ನರ್. ಇವಳು ಇಲ್ಲಿ ಇವರ ಜಕ್ಕೆಯಲ್ಲಿ ಸೆಟಲ್ ಆಗಿದ್ದಾಳೆ. ಮತ್ತೆ ಕರ್ಕೊಂಡು ಹಾ. ರಶ್ಮಿತಾ ಅವರೇ ಹೇಗಾಗಿದೆ ನಳಪಾಕ? ಸೂಪರ್, ಒಳ್ಳೆದಾಗಿದೆ. ನಾನೀಗ ಇನ್ನು ತಿಂದು ನೋಡಬೇಕು. ಸೂಪರ್.
ಬಾಯ್. ಬಾಯ್ ಬಾಯ್. ನಿಗಲಕ್ಕೆ ಓಡ್ದೋಗ್ತಿ ಚಾನ್ಸ್. ಆರಾಧನಾ ಬಾಯ್. ಬಾಯ್. ಬಾಯ್ ಶಿವಾಂಶ್. ಬಾಯ್ ಶಿವಾಂಶ್. 100 years jab. ಹಾಂ ಓಕೆ 102 years. ಜೈ ಚಡ್ 103 years jab. ಹ್ಞೂ ಹತ್ತಿ ಕಲ್ತಾ ಜಾಯ್ನಾ ಮಮ್ಮನ ಲಾಕ್ಕೆಲ್ಲ ಬಿತ್ತರ್ ಬೈಸ್ ಅನ್ನಿದತ್ತ. ನಾವು ರಾಸಲ್ ಕೈಮದಿಂದ ಮನೆಗೆ ಹೊರಡ್ತಾ ಇದ್ದೇವೆ. ಇಲ್ಲಿಂದ ತುಂಬಾ ಗಮ್ಮತ್ತಾಯಿತು. ಅವರ ಜೊತೆ ಎಲ್ಲ ವ್ಯಾಲ್ಯೂಯಬಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನೋಡಿದ ಹಾಗೆ ನಾವು ಹೆಚ್ಚಿನ ಟೈಮ್ ಮನೆಯಲ್ಲೇ ಸ್ಪೆಂಡ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಕೆಲವೊಂದು ನಾನು ಕ್ಲಿಪ್ಸಲ್ಲಿ ಹಾಕಿದ್ದೇನೆ, ಅದನ್ನು ನೀವು ಆಲ್ರೆಡಿ ನೋಡಿರ್ತೀರಾ. ನಿಮಗೆ ಸಹ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೇನು ಸಿಗ್ತದೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ರಾಮ್ ರಾಮ್. ಹರಿ ವಿಠಲ್.